ಸುಮಾರು ಜನ ಬೆಂಗಳೂರಿಗೆ ಬಂದು ಪಿ ಜಿಯಲ್ಲಿದ್ದು ಕೆಲಸ ಮಾಡಿಕೊಂಡು ಇದ್ದೀರಾ. ಸುಮಾರು ಸ್ಟೂಡೆಂಟ್ಸ್ ಇರ್ಬೋದು, ಸುಮಾರು ವರ್ಕಿಂಗ್ ಮೆಂಬರ್ಸ್ ಇರ್ತಾರೆ. ಅವ್ರು ಆಚೆಯಿಂದ ಬಂದಿರ್ತಾರೆ, ಊಟ ಕರೆಕ್ಟಾಗಿ ಸಿಗಲ್ಲ, ಲೇಟ್ ನೈಟಾಗಿ ತಿನ್ನೋದು, ಇಲ್ಲ ಬ್ರೇಕ್ಫಾಸ್ಟ್ ಬಿಟ್ಬಿಡೋದು, ಸಿಕ್ಕಾಪಟ್ಟೆ ಕಾಫಿ ಟೀ ಸಿಗರೇಟ್ ಅದ್ರ ಜೊತೆ ಸುಮಾರು ಜನ ಸ್ಪೈಸಿ ಆಯಿಲಿ ಫುಡ್ಡು ತೊಗೋತಾರೆ. ಇವೆಲ್ಲ ಸ್ಟ್ರೆಸ್ಗಳು ನಿಮ್ಮ ಹೊಟ್ಟೆ ತಡ್ಕೊಳುತ್ತೆ, ಸುಮಾರು ದಿನ ತಡ್ಕೊಳುತ್ತೆ, ಏನು ಪ್ರಾಬ್ಲಮ್ ಕೊಡಲ್ಲ, ಬಟ್ ಒಂದಿನ ಕೈ ಕೊಡುತ್ತೆ. ಆ ಟೈಮಲ್ಲಿ ಅಸಿಡಿಟಿ ಆಗೋದು, ಗ್ಯಾಸು, ಇಲ್ಲ ಸ್ಟಮಕ್ ಪ್ರಾಬ್ಲಮ್ಸು, ಒಕೇಶ್ನಲ್ ಕಾನ್ಸ್ಟಿಪೇಷನ್ ಆಗುತ್ತೆ. ಇದು ಹಾಗೆ ಪದೇ ಪದೇ ಆದಾಗ ಪೈಲ್ಸು, ಫಿಷರು, ಆ್ಯಸಿಡಿಟಿ, ಅಪೆಂಡಿಕ್ಸ್ ಇನ್ಫೆಕ್ಷನು, ಕೆಲವು ಸತಿ ಗಾಲ್ ಬ್ಲಾಡರ್ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳಿರುತ್ತೆ. ಆ್ಯಂಡ್ ಇನ್ನೊಂದು ಎಲ್ಲಕ್ಕಿಂತ ದೊಡ್ಡ ತಪ್ಪು ಅಂದರೆ ಮೆಡಿಕಲ್ ಶಾಪ್ ಹೋಗ್ಬಿಟ್ಟೆ, ಅಣ್ಣ ನನಗೆ ಹೊಟ್ಟೆ ನೋವಿದೆ, ಆ ತೊಂದರೆ ಇದೆ, ಈ ತೊಂದರೆ, ಮಾತ್ರೆ ಕೊಡಿ ಅಂತ. ಅವ್ರು ಯಾವುದೋ ಒಂದು ಮಾತ್ರೆ ಟೆಂಪ್ರರಿ ರಿಲೀಫ್ ಕೊಡ್ತಾರೆ, ಬಟ್ ಇದು ಪ್ರಾಪರ್ ಚೆಕ್ ಇಲ್ದಂಗೆ ಕೊಟ್ಟಾಗ ಸೈಡ್ ಎಫೆಕ್ಟ್ಸು ಆಗುತ್ತೆ. ಅದರಿಂದ ನಿಮ್ಮ ಮೂಲ ಕಾರಣ ಅಂತೂ ಕ್ಲಿಯರ್ ಆಗಲ್ಲ. ಇನ್ನೊಂದು ಆಸ್ಪೆಕ್ಟ್ ಏನಂದರೆ ಸ್ಟ್ರೆಸ್ ಓನ್ಲಿ ಅಫೆಕ್ಟ್ಸ್ ಡೈಲಿ ಡೈಜೆಷನ್. ಸೊ ಸುಮಾರು ಜನ ಐ ಟಿ ಫೀಲ್ಡಲ್ಲಿ ಕೆಲಸ ಮಾಡೋರು ಟೈಮ್ ಇರಲ್ಲ, ಬೇಗ ಬೇಗ ಊಟ ಮಾಡ್ತಾರೆ, ಲೇಟ್ ನೈಟ್ ಮಲ್ಕೊಳ್ಳೋದು, ಜಾಸ್ತಿ ಹೊತ್ತು ಕೂತಿರ್ತಾರೆ. ಅಂಥವ್ರಿಗೆ ಈ ಪ್ರಾಬ್ಲಮ್ಸ್ ಆಗೋದು ಜಾಸ್ತಿ. ಸೊ ನಿಮ್ಮ ಸ್ಟಮಕ್ ಏನಾದರೂ ಸೈನ್ಸ್ ಕೊಡ್ತಾ ಇದೆ, ಅಸಿಡಿಟಿ, ಬ್ಲೋಟಿಂಗ್ ಎಲ್ಲ ಸೈನ್ಸ್ ಕೊಡ್ತಾ ಇರೋವಾಗ ಆ ಟೈಮ್ ನೀವು ಇದನ್ನು ತೋರಿಸ್ಕೊಳ್ಳೋದು ಉತ್ತಮ. ಅದ್ರ ಪ್ರಕಾರ ಟ್ರೀಟ್ಮೆಂಟ್ ತೊಗೊಳ್ಳೋದು ಉತ್ತಮ. ಸ್ವಲ್ಪ ಡಯಟ್ ಮೇಲೆ ಕಾನ್ಸಂಟ್ರೇಷನ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಸೊಪ್ಪು ತರಕಾರಿಗಳು ಇನ್ಕ್ಲೂಡ್ ಮಾಡ್ಕೊಂಡು ತಿಂದರೆ ಉತ್ತಮ.